ಒಳಿತುಗಳು ಕಾವ್ಯಾಶ್ರಯ ಇಂದು ಆಶ್ರಯ ನೀಡುತ್ತಿರುವಂತಹ ಕವಿತೆ ಲಲಿತಾ ಸಿದ್ದಬಸವಯ್ಯನವರ ಒಂದು ಹಾಸ್ಯ ಕವಿತೆ. ಮನಸ್ಸಿಗೆ ರಂಜನೆ ಕೊಡುವ, ಬುದ್ಧಿಯನ್ನ ಎಚ್ಚರಿಸುವಂತಹ ಒಂದು ಹಾಸ್ಯ ಕವಿತೆ. ಕವಿತೆಯ ಹೆಸರು ನಾಗವಲ್ಲಿ ಸ್ವಯಂವರವೆಂಬೋ ನಾಟ್ಯಗೀತೆ. ನಾಗವಲ್ಲಿ ಸ್ವಯಂವರವೆಂಬೋ ನಾಟ್ಯಗೀತೆ. ಲಲಿತಾ ಸಿದ್ದಬಸವಯ್ಯನವರ ನಾಗವಲ್ಲಿ ಸ್ವಯಂವರವೆಂಬೋ ನಾಟ್ಯಗೀತೆ ಒಂದು ಹಾಸ್ಯ ಕವಿತೆ, ಇಂದು ಆಶ್ರಯ ನೀಡುತ್ತಿರುವಂತಹ ಕವಿತೆ. ಮನಸ್ಸುಗಳ ಮಿಲನವಾಗಿರಬೇಕಾದಂಥ, ಭಾವಗಳ ಜುಗಲ್ಬಂದಿಯಾಗಬೇಕಾದಂಥ ಮದುವೆ ಎನ್ನುವಂತಹ ವ್ಯವಸ್ಥೆ ಸ್ವಾರ್ಥ ಆಸೆಪೂರ್ವಕ ಸಮಾಜದಲ್ಲಿ ನಗೆಪಾಟಲಿಗೀಡಾಗುತ್ತಿರುವುದನ್ನು ನಗೆಗಡಲಲ್ಲಿ ತೇಲಿಸುತ್ತಾ ಮೊನಚಾಗಿ ತೋರಿಸುತ್ತಿರುವಂತಹ ಪಕ್ಕಾ ಕವಿತೆ ಇದು. ನಾಗವಲ್ಲಿ ಸ್ವಯಂವರವೆಂಬೋ ನಾಟ್ಯಗೀತೆ. ಇನ್ನು ಲಲಿತಾ ಬಸವಯ್ಯನವರು ಊರುಕೇರಿಯ ಕೊಂಕು, ಕೋರೆ, ಡೊಂಕುಗಳನ್ನು, ಡಕೋಟಾ ಸಮಾಜವನ್ನ ಪಕ್ಕಾಗಿ ಹಾಸ್ಯದ ಕನ್ನಡಕ ಮತ್ತೆ ಭೂತ ಕನ್ನಡಿಯಲ್ಲಿ ತೋರಿಸುತ್ತಿರುವಂತ ಪ್ರಖರ ಪಕ್ಕಾ ಕವಯತ್ರಿ. ಕನಿಷ್ಠ 10 ಬಾರಿ ತಿದ್ದಿದ ಮೇಲೆಯೇ ನಾನು ಕವನಗಳನ್ನು ಪ್ರಕಟಿಸುವ ಧೈರ್ಯವನ್ನ ಮಾಡುತ್ತೇನೆ ಎಂದು ಬಹಿರಂಗವಾಗಿ ಹೇಳಿಕೊಳ್ಳುವಂತಹ ಕವಯತ್ರಿ ಲಲಿತಾ ಸಿದ್ದಬಸವಯ್ಯನವರು. ಕಷ್ಟಪಟ್ಟು ದುಡಿಯುವುದೇ ನನ್ನ ವೈಚಾರಿಕತೆಯ ಅಡಿಗಲ್ಲು ಎಂದು ಹೇಳಿಕೊಂಡಂತಹ ಕವಯತ್ರಿ ಲಲಿತಾ ಸಿದ್ದಬಸವಯ್ಯನವರು. ಶೂದ್ರ ಸಮಾಜದಲ್ಲಿ ಸ್ತ್ರೀವಾದಿತನ ಎನ್ನುವುದು ಸಹಜವಾಗಿಯೇ ಇತ್ತು ಮತ್ತು ಶ್ರಮ ಮೌಲ್ಯದಿಂದಲೇ ಸ್ತ್ರೀವಾದಿತನವನ್ನು ಶೂದ್ರ ಸಮಾಜದಲ್ಲಿ ಹಾಸುಹೊಕ್ಕಾಗಿ ಅಂದಿನ ಕಾಲದಿಂದಲೇ ಬಳಸಲಾಗುತ್ತಿತ್ತು ಎಂದು ಹೇಳಿಕೊಂಡವರು ಲಲಿತಾ ಸಿದ್ದಬಸವಯ್ಯನವರು. ಗುಟ್ಟೆ ಎನ್ನುವ ಊರಿನಿಂದಲೇ ನನ್ನ ಭಾವಕೋಶದ ಪ್ರಪಂಚವನ್ನ ಕಟ್ಟಿಕೊಂಡೆ ಎಂದು ಹೇಳಿಕೊಂಡವರು ಲಲಿತಾ ಸಿದ್ದಬಸವಯ್ಯನವರು. ಇವರ ಹೆಚ್ಚಿನ ಮಾತುಗಳಿಗೆ, ಹೆಚ್ಚಿನ ಬದುಕಿನ ಪರಿಚಯಕ್ಕೆ, ಅವರ ಭಾವನಾತ್ಮಕ ಮತ್ತು ವೈಚಾರಿಕ ಪರಿಚಯಕ್ಕೆ ಬುಕ್ ಬ್ರಹ್ಮದವರು ನಡೆಸಿಕೊಟ್ಟಂತಹ ಅವರ ಇಂಟರ್ವ್ಯೂವನ್ನು ನೀವು ನೋಡಬಹುದು. ಈಗ ಕವಿತೆ ನಾಗವಲ್ಲಿ ಸ್ವಯಂವರವೆಂಬೋ ನಾಟ್ಯಗೀತೆ. ನಾಗವಲ್ಲಿ ಸ್ವಯಂವರವೆಂಬೋ ನಾಟ್ಯಗೀತೆ. ನಮ್ಮೂರ ಕನ್ನೆ ಸಿಪ್ಪೆ ಹಲಸಿನ ಕೆನ್ನೆ, ಹೆಸರು ನಾಗವಲ್ಲಿ. ನಮ್ಮೂರ ಕನ್ನೆ ಸಿಪ್ಪೆ ಹಲಸಿನ ಕೆನ್ನೆ, ಹೆಸರು ನಾಗವಲ್ಲಿ. ನಡೆದು ಬಂದಳು ಸ್ವಯಂವರದ ಹಾಲಿಗೆ, ಪ್ಲಾಸ್ಟಿಕ್ಕು ಹಾರ ಕೈಯಲ್ಲಿ. ನಮ್ಮೂರ ಕನ್ನೆ ಸಿಪ್ಪೆ ಹಲಸಿನ ಕೆನ್ನೆ, ಹೆಸರು ನಾಗವಲ್ಲಿ. ನಡೆದು ಬಂದಳು ಸ್ವಯಂವರದ ಹಾಲಿಗೆ, ಪ್ಲಾಸ್ಟಿಕ್ಕು ಹಾರ ಕೈಯಲ್ಲಿ. ಅವಳ ಎಡಮಗ್ಗುಲಲ್ಲಿ ತಂದೆ ತಿಮ್ಮಯ್ಯನವರು, ಬಲಮಗ್ಗುಲಿಗೆ ವರರ ಸಾಲು ಸಾಲು. ಹಿಂದುಗಡೆ ಆಡಿಯೋ, ಮುಂದುಗಡೆ ವಿಡಿಯೋ, ಜೊತೆಗೆ ಮುದ್ದು ನಾಯಿ ಮರಿ ಗುಲ್ಟೋರಿಯೋ. ಸೂತ್ರಧಾರ. ಪಾತ್ರಧಾರಿಗಳು ಬಂದಾಯಿತು ರಂಗಮಂಚಕ್ಕೆ, ನಿಲ್ಲುವುದು ತರವೇ ಇನ್ನು ನಾ ಕರಡಿಯಂತೆ. ದಯವಿಟ್ಟು ಗಲಾಟೆ ಮಾಡದೆ ನಾಟಕವ ನೋಡಿ, ನಮಸ್ಕಾರ ನಾ ಹೋಗಿ ಬರುವೆ. ತಂದೆ. ಇವರು ಮೇಷ್ಟರು, ಬಹಳ ಸಭ್ಯರು, ಹೆಸರು ಅರಿಕೇಸರಿ. ಮುಂದಿನ ಪ್ರಜೆಗಳ ನಿಂದೆ ಕೆತ್ತುವ ದೇಶದ ರೂವಾರಿ. ಬಲಗೈಯಲ್ಲಿ ಸೀಮೆ ಸುಣ್ಣ, ಎಡಗೈಯಲ್ಲಿ ಡಸ್ಟರು. ಪ್ರೈವೇಟು ಸ್ಕೂಲು ವರ್ಗವೇ ಇಲ್ಲ, ಸಾಯುವ ತನಕ ಒಂದೇ ಸೂರು. ನೋಡಿ ಬಿಡಮ್ಮ ಸರಿಯಾಗಿ, ನಾಳೆ ಬೇಡ ತಕರಾರು. ಮಗಳು. ನೋಡುವುದೇನು, ಮುಂದಕ್ಕೆ ನಡೆಯಿರಿಯಪ್ಪ. ಪ್ರೈವೇಟು ಸ್ಕೂಲು, ಬೋರ್ಡಿನ ಧೂಳು, ಸಂಬಳವಂತೂ ಗೋಳೇ ಗೋಳು. ಯಾರಿಗೆ ಬೇಕು ಈ ಮೇಷ್ಟರ ಹೆಂಡತಿ ಬಾಳು? ಜ್ಞಾಪಕವಿರಲಿ ನಿಮಗೆ ನಾನೊಬ್ಬಳೆ ಮಗಳು. ತಂದೆ. ಇವರು ಸಾಹಿತಿ, ಹೆಸರು ಕೋದಂಡಪತಿ, ಕಾವ್ಯನಾಮ ಕೋತಿ.
ಬರಹವೇ ಇವರಿಗೆ ಆಕ್ಸಿಜನು, ಬರೆದರೆ ಬಾಂಬ್ ಅಂತೆ ನೈಟ್ರೋಜನು. ಖಡ್ಗಕ್ಕಿಂತಲೂ ಹಿರಿದು ಕವಿಗಳ ಲೇಖನಿ, ಎಲ್ಲ ಕ್ರಾಂತಿಗಳಲ್ಲೂ ಇವರದ್ದೇ ಮಂಚೂಣಿ. ಏನು ಹೇಳುವೆ ಮಗಳೇ ಮನೋನ್ಮಣಿ? ಹೇಳುವುದೇನು, ಸಾಕು ನಿಲ್ಲಿಸಿ ಅಪ್ಪ ನಿಮ್ಮ ಕಣಿ. ಮೂತಿ ನೋಡಿಯೇ ಗೊತ್ತಾಯಿತು ಇವರೇ ಸಾಹಿತಿ. ಮುಖದಲ್ಲಿ ಹುಚ್ಚು ಕಳೆ, ಜೇಬಿನಲ್ಲಿ ಪೆನ್ನು. ಇವರ ಕಟ್ಟಿಕೊಂಡರೆ ನನಗೆ ಸಿಕ್ಕುವುದು ದಿನಕ್ಕೊಂದೇ ಬನ್ನು. ಸಾಕು ಹೋಗೋಣ ಮುಂದಕ್ಕಿನ್ನು. ನೋಡಮ್ಮ ಮುಂದಿನವರು ನಮ್ಮೂರ ಇಂಜಿನಿಯರು, ಕಾಂಟ್ರಾಕ್ಟರು. 10 ಲಾರಿ, 2 ಬೈಕು, ಮೇಲುಂಟೊಂದು ಟ್ರ್ಯಾಕ್ಟರು. ಲಕ್ಷದ ಬಾಬತ್ತು ವ್ಯವಹಾರ ಭಾರಿ. ಬಿದ್ದು ಹೋದರೇನಂತೆ ಇವರು ಕಟ್ಟಿಸಿದ ಮೋರಿ. ಸುಖವಾಗಿ ಬದುಕುವೆ, ಏರಲಿ ನಿನ್ನ ತೂಕ 90 ಕೆಜಿಗೂ ಮೀರಿ. ಮಗಳು, ಸುಖವಿನ್ನೆಲ್ಲಿ ಸಿಮೆಂಟು ಮರಳು. ಅಪ್ಪ ನಿಮಗೆ ಅರುಳೋ ಮರಳು. ಇವರ ಒಪ್ಪಂದಗಳೆಲ್ಲ ಬೀಳುತ್ತಿವೆ ಒಪ್ಪತ್ತಿಗೆ ಉರುಳುರುಳಿ. ಇನ್ನು ಯಾವ ಸೇಫ್ಟಿ ಇವರು ಕಟ್ಟಿದ ತಾಳಿ. ಬೇಗ ನಡೆಯಿರಿ, ಯಾರದ್ದು ಮುಂದಿನ ಪಾಳಿ. ತಂದೆ, ಮಗಳೇ ಬೇಡ ಬಿಡು, ರೈಟರು, ಮೇಷ್ಟರು, ಕಾಂಟ್ರಾಕ್ಟರು. ಇದೋ ಇಲ್ಲಿಹರು ನೋಡು ಪ್ರಸಿದ್ಧ ಸಿನಿಮಾ ನಟರು. ಮನ್ಮಥ ಕುಮಾರ ಅನ್ವರ್ಥವಾಗಿದೆ ಹೆಸರು. ಇವರ ತಮಿಳು ಪಿಕ್ಚರುಗಳೆಲ್ಲ 100 ದಿನ ಓಡಿ ಹಾಕಿಬಿಟ್ಟಿದೆ ಕನ್ನಡಿಗರಿಗೆ ಭಾರೀ ಮೋಡಿ. ಹೇಳು ಬಿಡು ನಿನಗೊಪ್ಪಿಗೆಯೇ ಸರಿಯಾಗಿ ನೋಡಿ. ಆಹಾ ಆಹಾ, ಏನು ಹೇಳಲಿ ನಿಮ್ಮ ಬುದ್ಧಿಗೆ ಡ್ಯಾಡಿ. ಮೆಚ್ಚಿಬಿಟ್ಟಿರೇ ನೀವು ಈ ಸಿನಿಮಾದ ಬಾಡಿ. ತೊಳೆಸಿಬಿಡಿ ಮೆತ್ತಿಕೊಂಡಿರುವ ಮೇಕಪ್ಪು, ಆಗ ಬಯಲಾಗುವುದು ನಮ್ಮ ಮನ್ಮಥ ಕುಮಾರರ ಮುಪ್ಪು. ನೋಡು ಮಗಳೇ, ಈ ಸಾಲಿನಲ್ಲಿ ಇವರೇ ಫೈನರು. ಎದುರು ಸಾಲಿನಲ್ಲೂ ನೆಗೆಟಿವೇ ಆದರೆ ಸ್ವಯಂವರವೇ ಫೇಲ್ ಆದರೂ ಚಿಂತಿಲ್ಲ, ಸೆಪ್ಟೆಂಬರ್ ಇಹುದು. ಆತುರಕ್ಕೆ ಒಪ್ಪಿದರೆ ಅಮ್ಮನಂತೆ ನಾನೂ ಫೂಲಾಗಬಹುದು. ಈ ಸಾಲಿನಲ್ಲಿ ಮೊದಲಾತ ಒಳ್ಳೆ ಅಥ್ಲೆಟ್ಟು. ಒಂದೇ ಪೆಟ್ಟಿಗೆ ಹಾರುವರು 18 ಫೂಟು. ಓಟದಲ್ಲಿ ಒಲಿಂಪಿಕ್ಸ್ ಭಾರತದಿ ಗುಂಡೆಸೆತ. ಪದಕ ಬಂದಿದೆ 10 ಬಾರಿ ಸತತ. ಈ ದೃಢಕಾಯ ಗಂಡನನ್ನು ಕೈ ಹಿಡಿದು ನೀ ಸುಖದಿಂದಿರು ಮಗಳೇ ಅನವರತ. ಮಗಳು, ಸಂಸಾರ ಮಾಡಲಿಕ್ಕೆ ಹಾರುವುದ ಕಲಿಯಬೇಕೆ? 18 ಅಡಿ ಜಿಗುವ ಅಥ್ಲೆಟ್ಟು ಯಾರಿಗೆ ಬೇಕು? ನನ್ನ ಗಂಡನಾಗುವ ಹುಡುಗ ನಾ ಹಾಕಿದ ಗೆರೆ ಕೂಡ ದಾಟದಂತಿರಬೇಕು. ಗಂಡ ಹೆಂಡತಿಯ ಕೈಲಿದ್ದರೇನೇ ಚೆನ್ನ, ಮಿನಿಟಿಗೆ ಮೀಟರು ದೂರ ಓಡಿದರೆ ನಾ ಹೇಗೆ ಹಿಡಿಯಲಿ ಆತನನ್ನ. ಅಮ್ಮ ನಾಗವಲ್ಲಿ, ನೋಡಿಲ್ಲಿ ಇವರು ವಿಜ್ಞಾನಿ. ಚಂದಿರನ ತಲೆಮೆಟ್ಟಿ ಬದುಕಿ ಬಂದಿರುವ ಗಗನಯಾನಿ. ಆಟಮ್ಮು, ರಾಕೆಟ್ಟು, ಸ್ಕಡ್ಡು, ಕ್ಷಿಪಣಿ ಏನು ಬೇಕೋ ಕೇಳು ಕ್ಷಣದಲ್ಲಿ ಸಿದ್ಧ. ಒಪ್ಪಿಕೊಂಡರೆ ನೀನೇ ಭೂಗ್ರಹದ ರಾಣಿ. ಚೆನ್ನಾಗಿ ಹೇಳಿದಿರಿ ತಂದೆಯವರೇ. ನಾನೇನು ಬುಷೇ ಇಲ್ಲ ಸದ್ದಾಂ ಹುಸೇನರೇ. ನಮಗೇಕೆ ಬೇಕು ಆಟಮ್ಮು, ರಾಕೆಟ್ಟು, ಸ್ಕಡ್ಡು, ಕ್ಷಿಪಣಿ? ಮಾಡಲು ಬರುವುದೇ ಕೇಳಿ ವಿಜ್ಞಾನಿಗಳಿಗೆ ಹೊಸ ತರದ ಲಡ್ಡು ಫೇಣಿ. ನೋಡಿಲ್ಲಿ 7ನೇ, 8ನೇ, 9ನೆಯವರರು. ಇವರು ಲಾಯರು, ಅವರು ಡಾಕ್ಟರು, ಮತ್ತೊಬ್ಬರು ಪ್ರೆಸ್ ರಿಪೋರ್ಟರು. ಮೊನ್ನೆ ತಾನೇ ಮುಗಿಸಿದ್ದಾರೆ 4 ಅಕ್ಷರದ ಡಿಗ್ರಿ. ಕೆಲಸವಿನ್ನೂ ಸಿಕ್ಕಿಲ್ಲ, ಹಾಕಿದ್ದಾರೆ ಅರ್ಜಿ. ಅಪ್ಪ ನಿಮ್ಮ ಕೋಪದ ಮಾತು ಕೇಳಿ ತಿವಿದಂತಾಗಿದೆ ಭರ್ಜಿ. ಏನು ಹೇಳಲಿ ನನ್ನ ಹಣೆಯ ಬರಹ. ಈ ಡಾಕ್ಟರಿಗಿಲ್ಲ ಪೇಷಂಟು, ಆ ಲಾಯರಿಗಿಲ್ಲ ಕ್ಲಯಂಟು, ಪ್ರೆಸ್ ರಿಪೋರ್ಟರಿಗಿಲ್ಲ ಬ್ಯಾನರು ಪರ್ಮನೆಂಟು. ಇವರ ಕಟ್ಟಿಕೊಂಡು ನಾ ತಿನ್ನಬೇಕು ಸಪ್ಪೆದಂಟು. ಇದರ ಮೇಲೆ ನಿಮಗಿಷ್ಟವಿದ್ದರೆ ಇವರಲ್ಲೊಬ್ಬರ ಕೊರಳಿಗೆ ನನ್ನ ಕಟ್ಟಬೇಡಿ. ನನಗೇನಂತೆ ಕೇಸುಗಳನ್ನು ನೀವೇ ಹಂಚಿಕೊಡಿ. ತಂದೆ, ಅಮ್ಮ ತಾಯಿ, ಸೋತೆನ ಮಗಳೇ ನಾಗವಲ್ಲಿ. ಉಳಿದವರೊಬ್ಬರೇ ಕೊನೆಯಲ್ಲಿ. ಈ 9 ಒಪ್ಪದ ನೀನು, ಒಪ್ಪಲಾರೆ ಬಿಡುವ ಕೊನೆಯವನನ್ನು. ಅವನಿಗೆ ನಿಲ್ಲು ಕ್ವಾಲಿಫಿಕೇಶನು. ಇಗೋ ಸ್ವಯಂವರ ಮುಗಿಯಿತೆಂದು ನಾ ಘೋಷಿಸಿ ಬಿಡುವೆ. ಕೊಟ್ಟು ಕಳುಹಿಸಿ ಬೇಡವೇ ನಾನಿನ್ನು ಎಲ್ಲರಿಗೂ DA. ಸ್ವಲ್ಪ ತಡೆಗಿರಿ ಪಿತಾಶ್ರೀ. ಹಾಡಿದಿರಿ ಸ್ವಯಂವರದ ಇತಿಶ್ರೀ, ಹಾಡದಿರಿ ಸ್ವಯಂವರದ ಇತಿಶ್ರೀ.
10ನೆಯವರೀತ ಯಾರೆಂಬುದನ್ನು ನಾ ಬಲ್ಲೆ, ಇವರೇ ಅಲ್ಲವೇ ನಮ್ಮೂರ ಮುಂದಿನ MLA. ಗಂಟೆ ಗಂಟಲೆ ಕುರ್ಚಿ ಗಂಟಿ ಕುಳಿತ ಈ ಪರಿಯನ್ನು ಕಂಡೆ, ಇವರು ರಾಜಕಾರಣಿ ಎಂದು ನಾ ತಿಳಿದುಕೊಂಡೆ. ಬಂಡವಾಳವೇ ಇರದ ಒಳ್ಳೆ ಬಿಸಿನೆಸ್ಸು, ಬಂಡವಾಳವೇ ಇರದ ಒಳ್ಳೆ ಬಿಸಿನೆಸ್ಸು, ಕುರ್ಚಿ ಹೊಂದಿದ್ದರೆ ಮುಟ್ಟಿದ್ದೆಲ್ಲ ಯಶಸ್ಸು. ಇವರೇ ಸರಿ ನನ್ನ ಪತಿ, ಹಾರವನು ಹಾಕಲೇನು, ಇವರು ಪಕ್ಷಾಂತರಿಸುವ ಮೊದಲೇ ಮದುವೆಯನ್ನು ಮುಗಿಸಿಬಿಡು ನೀನು. ತಂದೆ: ಆಹಾ, ಏನು ಜಾಣೆ ನಮ್ಮ ನಾಗವಲ್ಲಿ, ರಿಟೈರ್ಮೆಂಟೇ ಇಲ್ಲದ ವರನನ್ನು ಆರಿಸಿಕೊಂಡಳು ಸ್ವಯಂವರದಲ್ಲಿ. ಹರಿಸಿಬಿಡಿ ನೀವೆಲ್ಲ ಮದುಮಕ್ಕಳನ್ನು, ತಿಂಗಳಿಗೊಂದು ಎಲೆಕ್ಷನ್ ಆಗಲಿ ಈ ದೇಶದಲ್ಲಿ, ನಮ್ಮ ಅಳಿಯಂದಿರು ಪ್ರಧಾನಿಯಾಗುವ ಸರದಿ ಬೇಗ ಬರಲಿ. ಕವಿತೆ ನಾಗವಲ್ಲಿ ಸ್ವಯಂವರವೆಂಬೋ ನಾಟ್ಯಗೀತೆ. ಆಶ್ರಯ ನೀಡಿದ ಕವಿತೆಗೆ ಶರಣು.